ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲೊಂದು ವಿಚಿತ್ರ ಪ್ರೇಮ್ ಕಹಾನಿ. ತಾಳಿ ಕಿತ್ತು ಎಸೆದವಳೆ ಮತ್ತೆ ತಾಳಿ ಕಟ್ಟಿಸಿಕೊಂಡ್ಲು. ಕುಟುಂಬದ ವಿರೋಧದ ನಡುವೆಯೂ ಈಗ ಜೋಡಿ ಒಂದಾಗಿದೆ. ಸಾಯಿ ಸಂದೀಪ್ ಮತ್ತು ಕೀರ್ತನ ಮತ್ತೆ ಒಂದಾಗಿದ್ದಾರೆ. ತಾಳಿ ಕಿತ್ತೆಸೆದವಳೆ ಮತ್ತೆ ತಾಳಿ ಕಟ್ಟಿಸಿಕೊಂಡಿದ್ದಾಳೆ. ಈಗ ಕುಟುಂಬದ ವಿರೋಧದ ನಡುವೆಯೂ ಈಗ ಈ ಜೋಡಿ ಒಂದಾಗಿರೋದು. ಸಾಯಿ ಸಂದೀಪ್ ಮತ್ತು ಕೀರ್ತನ ಮತ್ತೆ ಒಂದಾಗಿರುವಂತಹ ಜೋಡಿ. ಜನವರಿ 6ರಂದು ಠಾಣೆಯಲ್ಲಿ ತಾಳಿಯನ್ನ ಕಿತ್ತಿಸ್ತಿದ್ಲು ಈ ಕೀರ್ತನ. ಪೋಷಕರ ಎಮೋಷನಲ್ ಬ್ಲಾಕ್ ಮೇಲ್ಗೆ ಯುವತಿ ಒಳಗಾಗಿದ್ಲು. ಬೇರೆ ಬೇರೆ ಸಮುದಾಯ ಆಗಿದ್ರಿಂದ ಮದುವೆಗೆ ನಿರಾಕರಿಸಲಾಗಿತ್ತು ಕುಟುಂಬಗಳಿಂದ. ಪ್ರಿಯಕರ ಸಂದೀಪ್ ಜೊತೆ ಮತ್ತೆ ಸೇರಿಕೊಂಡಿದ್ದಾಳೆ ಈಗ ಕೀರ್ತನ. ಅಜ್ಞಾತ ಸ್ಥಳದಲ್ಲಿ ಆಶ್ರಯ ಪಡೆದ ಜೋಡಿ ರಕ್ಷಣೆಗಾಗಿ ಮನವಿಯನ್ನ ಮಾಡಿಕೊಂಡಿದೆ. ವಿಚಿತ್ರ ಪ್ರೇಮ ಕಹಾನಿ ಇದು. ಈ ಹಿಂದೆಯೂ ಕೂಡ ಇವರು ವಿಡಿಯೋ ಎಲ್ಲ ಮಾಡಿಕೊಂಡು ನಮಗೆ ಮನೆಯಲ್ಲಿ ವಿರೋಧ ಇದೆ, ನಾವು ಮದುವೆ ಮಾಡ್ಕೊಳ್ಬೇಕು ಅಂತ ಅಂದರೆ ಆಗ್ತಾ ಇಲ್ಲ, ಆ ರೀತಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿಬಿಟ್ಟಿದ್ರು. ಅದಾದ ನಂತರ ಪೋಷಕರು ಬಂದಾಗ ಪೊಲೀಸ್ ಠಾಣೆಯಲ್ಲೇ ಈಕೆ ಕಟ್ಟಿದ್ದಂಥ ತಾಳಿಯನ್ನು ಕಿತ್ತಿ ಎಸೆದಿದ್ಲು. ಸೊ ಅದಾದ ನಂತರ ಅವರವ್ರ ಮನೆಯಲ್ಲಿ ಅವರಿದ್ರು. ಬಟ್ ಈಗ ಮತ್ತೆ ಆತನ ಬಳಿಯೇ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಮತ್ತೆ ನಮಗೆ ವಿರೋಧ ವ್ಯಕ್ತವಾಗ್ತಾ ಇದೆ, ನಮ್ಮನ್ನ ಕಾಪಾಡಿ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಈಗ ಮತ್ತೆ ಮನವಿ ಮಾಡಿಕೊಂಡಿದ್ದಾರೆ. ಆಮೇಲೆ ಮತ್ತೆ ನಮ್ಮ ಮನೆಯವರೆಲ್ಲ ನನಗೆ ಅವ್ನು ಸರಿ ಇಲ್ಲ ಅಂತೇಳಿ ಏನೇನೋ ಮಾತುಗಳು ಹೇಳಿ ನನಗೆ ನಿನ್ನ ಲೈಫು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲ ಹೇಳಿ ನನ್ನ ಮನೆಗೆ ಕರ್ಕೊಂಡು ಹೋದ್ರು. ಸ್ಟೇಷನಲ್ಲಿ ನಾವಿಬ್ರು ಜನವರಿಯಲ್ಲಿ ಮದುವೆ ಆಗಿದ್ವಿ. ಅದೇ ನಮ್ಮ ಮನೆಯವರಿಂದ ನಾನು ದೂರ ಆಗ್ಬಿಟ್ವಿ. ಮತ್ತೆ ನಾನು ನಮ್ಮ ಮನೆಗೆ ಹೋದೆ. ನಮ್ಮ ಮನೆಗೆ ಹೋಗಿ ಅಲ್ಲಿ ಟಾರ್ಚರ್ ಮಾಡ್ತಾ ಇದ್ದೆ. ನನಗೆ ಆ ಟಾರ್ಚರಿಂದ ಇರೋಕ್ಕಾಗ್ದಿಲ್ಲ. ಮತ್ತೆ ವಾಪಸ್ ನಾನೇ ಇವ್ರನ್ನ ಕರ್ಕೊಂಡೋಗಿ ಮತ್ತೆ ಮದುವೆ ಆಗಿ ನ್ಯಾಯಕ್ಕೋಸ್ಕರ ಸ್ಟೇಷನ್ ಹತ್ರ ಬಂದಿದ್ದೆ. SP ಆಫೀಸ್ ಹತ್ರ ಹೋಗಿ ಅಲ್ಲಿ SP ಸರ್ ಹತ್ರ ಮಾತಾಡಿ ಮತ್ತೆ ಈ ನ್ಯಾಯಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ನಮ್ಗೆ ರಕ್ಷಣೆ ಬೇಕು ಅಂತ ಇದ್ದೆ. ಯಾವ ತರ ಆಗಿತ್ತು ಹಿಂದೆ ನಾವು ಮದುವೆ ಇಲ್ಲಿ ಬಂದಾಗ ವುಮೆನ್ ಸ್ಟೇಷನ್ ಅಲ್ಲಿ ನಮಗೆ ನ್ಯಾಯ ಕೊಡಿಸ್ಲಿಲ್ಲ. ಹಿಂದೆ ಇರೋವೆಲ್ಲ ಇವ್ರ ಮೇಲೆ ಸುಳ್ಳು ಹೇಳಿ ನನ್ನ ಇವ್ರನ್ನ ದೂರ ಮಾಡಿದ್ರು. ಅದೇ ಕಾರಣ ಇವಾಗ ನಮ್ಮ ಮತ್ತೆ ಮದುವೆ ಮಾಡಿ ಬಂದು ಅದೆಲ್ಲ ಸುಳ್ಳು ಅಂತ ಗೊತ್ತಾದಾಗ ಮತ್ತೆ ಮದುವೆ ಮಾಡ್ಕೊಂಡ್ಬಂದು ನ್ಯಾಯಕ್ಕೋಸ್ಕರ ಪ್ರೊಟೆಕ್ಷನ್. ಮತ್ತೆ ನಿಮ್ ಕಲೆ ಯಾವ ತರ ಏನಾದ್ರು ನಮ್ಗೆ ಏನಾರ ತೊಂದರೆ ಮಾಡ್ತಾರೆ, ನಮ್ಗೇನ ಅಪಾಯ ಮಾಡ್ತಾರೆ ಅಂತ ಅದಕ್ಕೋಸ್ಕರನೇ ಪ್ರೊಟೆಕ್ಷನ್ ಅಂತ. SP ಸಮುದಾಯಕ್ಕೆ ಸೇರಿದ ಹುಡುಗ ನಾನು. ಈ ಕೀರ್ತನ ಅನ್ನೋ ಹುಡುಗಿನ 2 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ. ಜನವರಿಯಲ್ಲಿ ಮದುವೆ ಆಗಿದೆ. ಮದುವೆ ಆಗಿ ನನ್ನ ಮೇಲೆ ಇವ್ರ ಮನೆಯವರ ಆರೋಪ ಏನೋ ಮಾಡಿಸಿದ್ದಕ್ಕೆ ಅವ್ರು ನನ್ನ ಬಿಟ್ಟು ಹೊರಟೋದ್ರು. ಮತ್ತೆ ಮೊನ್ನೆ ಫೋನ್ ಮಾಡಿಬಿಟ್ಟು ನಾನೆಲ್ಲ ಫೋನ್ ಮಾಡಿ ಬೆಂಗಳೂರಲ್ಲಿದ್ದೀನಿ, ನನ್ನ ಕರ್ಕೊಂಡೋಗಿ ಮದುವೆ ಆಗು ಅಂತ ನನಗೆ ಫೋನ್ ಮಾಡಿದ್ರು. ಆಗೋಗಿ ನಾನು ಕರ್ಕೊಂಡೋಗಿ ಮದುವೆ ಆದ ಹುಡುಗಿನ. ಮತ್ತೆ SP ನಮಗೆ ಮನೆ ಕಡೆಯಿಂದ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ದಾರೆ, ನನಗೆ ಸಾಯಿಸಾಕ್ತೀವಿ ಅಂತೆಲ್ಲ. ಅದಕ್ಕೆ ನಾನು SP ಸಾಹೇಬ್ರ ಹತ್ರ ಹೋಗಿದ್ದೆ ಅವ್ರಿಗೆ ಕರ್ಕೊಂಡು. ಅಲ್ಲಿ ಹೋದಾಗ ಈ ಟೌನ್ ಸ್ಟೇಷನ್ಗೆ ಅವರು ಅವ್ರಿಗೆ ಅಲ್ಲಿ ಕರೆಸ್ತಾರೆ, ಮಾತಾಡ್ತಾರೆ ಅಂತ ಹೇಳಿದ್ರು ಸರ್. ಅವ್ರು ಅದಕ್ಕೆ ಇಲ್ಲಿ ಬಂದಿದ್ದೀವಿ ರಕ್ಷಣೆಗೋಸ್ಕರ. ಯಾವ ತರ ಬೆದರಿಕೆ ಕೊಲೆ ಬೆದರಿಕೆ ಹಾಕಿದ್ದಾರೆ, ನಾನು ಸಾಯಿಸಾಕ್ತೀನಿ ಅಂತೆಲ್ಲ, ಎಲ್ಲಿ ಕಾಣಿಸಿದ್ರು ಬಿಡಲ್ಲ, ನಿಮ್ಮಿಬ್ಬರನ್ನೂ ಸಾಯಿಸ್ಬಿಡ್ತೀವಿ ಅಂತೆಲ್ಲ ಕೊಲೆ ಬೆದರಿಕೆ.